ಓಕೆ, ಈಗ ಈ ಒಂದು ಸಿನಿಮಾದ ಶೇಕಿಂಗ್ ನ್ಯೂಸ್ ತುಂಬ ವೈರಲ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದು. ಯಾವುದು? ವಿಡಿಯೋ ಬಿಟ್ಟಿದ್ದು ಇದು ಶೇಕಿಂಗ್ ನ್ಯೂಸ್, ಅಮೃತಾಂಜನ್ ರಿಲೀಸ್ ಅಂತ ಸರ್. ಅದೇ ಅಪ್ಪ ಜಯರಾಮು ಎಲ್ಲೆಲ್ಲಿಂದ ಹಿಡಿತಾನೋ ಆ ಥಾಟ್ಗಳಂತೂ. ನಾವು ಅಮೃತಾಂಜನ್ದಾಗಲಿ ಆಪ್ರೇಷನ್ನು, ಆಮೇಲೆ ಇನ್ನೂ ಯಾವುದ್ಯಾವುದೋ ಮಾಡಿದ್ರು ಅವರು, ಅವೆಲ್ಲ ಥಾಟ್ಸ್ ಹೆಂಗಿಂದ ಬರುತ್ತೆ ಅಂತ. ಇದೂ ಅಷ್ಟೇ, ಮಗ ಒಂದು ಪ್ರಮೋಷನ್ ಕಂಟೆಂಟ್ ಮಾಡೋಣ ಬರ್ರ ಅಂತ ಅಲ್ಲೋದಾಗ ಈ ಐಡಿಯಾ ಅಂತ. ಎಲ್ಲಿಂದ ಬರುತ್ತಪ್ಪ ನಿನಗೆ ಐಡಿಯಾಗಳು? ಅಮೃತಾಂಜನ್ ರಿಲೀಸ್ ಆಗ್ತಾಯಿದೆ ಅಂದರೆ ಕೋಮನಲ್ಲಿರೋ ಪೇಷಂಟ್ ದೊಡ್ಡತನ ಏನಣ್ಣ ಇದು ಅಂದರೆ ನೀನು ನೋಡ ನೀನು. ಆಮೇಲೆ ಶೂಟ್ ಮಾಡ್ತಾ ಇರ್ಬೇಕಂದ್ರೆ ಅಂದರೆ ಒಂದು ನಗು ಇರುತ್ತೆ, ಅಂದರೆ ಒಂದು 50% ನಗು ಇರುತ್ತೆ ಅಂದ್ಕಡೆ. ಆಮೇಲೆ ಅಪ್ಪ ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಆ ಎಡಿಟು, ಆ ಮ್ಯೂಸಿಕ್ ಎಲ್ಲ ಹಾಕಿ ಆಮೇಲೆ ತೋರಿಸ್ತಾನಲ್ವ, ಅವಾಗಂತೂ ಬಿದ್ದು ನಗ್ತೀವಿ. ಅದು ಒಂದು ಹಾಫ್ ಡೇ ಏನೋ ಮಾಡಿದ್ದು ಶೂಟು, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂತು. ಬರ್ರಿ ಶೇಕಿಂಗ್ ಆಡಿಯನ್ಸು ನಮಗೆ ಅದರಲ್ಲಿ ಕಾಮೆಂಟ್ಸ್ಗಳು, ನಾವು ಥಿಯೇಟ್ರಲ್ಲಿ ಶೇಕ್ ಮಾಡಿಸ್ತೀರಿ ಬನ್ನಿ, ಸಿನಿಮಾ ಹಿಟ್ ಮಾಡಿಸ್ತೀವಿ ಅಂತ. ತುಂಬ ಖುಷಿ ಆಯ್ತದು. ಓಕೆ, ರಿಲೀಸ್ ಪ್ಲ್ಯಾನ್ಸ್ ಅಂದಾಗ ಒಂದಿಷ್ಟು ಥಿಯೇಟರ್ ಸೆಟಪ್ಸು ಒಂದಿಷ್ಟು ಎಲ್ಲ ಇರುತ್ತೆ. ಸೊ ಇದರಲ್ಲಿ ನೀವು ಹೇಗೆ ಇನ್ವಾಲ್ವ್ ಆಗಿದ್ರೆ ಏನು ಅನಿಸ್ತಾ ಇದೆ? ಈ ಒಂದು ಫಸ್ಟ್ ಸಿನಿಮಾನ ಥಿಯೇಟ್ರಿಗೆ ತರೋವಂಥ ಪ್ರಯತ್ನಗಳಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್? ಇಲ್ಲ ಸರ್, ನಾನು ಅಂದರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಪ್ರೊಡಕ್ಷನ್ ಅವರೇ ಎಲ್ಲ ಇದು ಮಾಡ್ತಾರೆ, ಅಂದರೆ ಥಿಯೇಟ್ರ್ ಸೆಟಪ್ಪು, ಮಲ್ಟಿಪ್ಲೆಕ್ಸ್ಗಳು ಏನು ಎತ್ತ ಅನ್ನೋದು. ಅದ್ರ ಬಗ್ಗೆ ಒಂಚೂರು ನಮಗೆ ಜನರಲ್ ನಾಲೆಡ್ಜು ಇಲ್ಲ, ನಾನು ಇನ್ವಾಲ್ವ್ ಆಗಿಲ್ಲ. ನಮಗೇನು ಅಂದರೆ ಶೆಡ್ಯೂಲ್ ಕಳಿಸ್ಬಿಡ್ತಾರೆ, ನಮ್ಮದೊಂದು ಗ್ರೂಪ್ ಐತೆ ಅಮೃತಾಂಜನ್ ಟೀಮ್ ಅಂತ. ನೀವು ಇಲ್ಲಿ ಹೋಗಿ ಇಂಟರ್ವ್ಯೂ, ಇಲ್ಲ ಈ ಪ್ರಮೋಷನ್ ಇದು, ಇಲ್ಲೇನೋ ಇನ್ನೊಂದು ಆ್ಯಕ್ಟಿವಿಟಿ ನಾಳೆ ಐತೆ ಅಂದಂಗೆ ಇವತ್ತು ಒಂದು ಮೆಸೇಜ್ ಹಾಕ್ಬಿಡ್ತಾರೆ ಗ್ರೂಪಲ್ಲಿ. ಸೊ ಅದಕ್ಕೆಲ್ಲ ಪ್ರಿಪೇರಾಗಿ ಬರ್ತಾಯಿತ್ತು, ಇಷ್ಟು ಗೊತ್ತು. ಬಟ್ ಯಾವ ಥಿಯೇಟ್ರ್ ಏನೋ ಅದನ್ನು ಐಡಿಯಾ ಇಲ್ಲ ಸರ್. ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೆಂಗೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ? ಅದೇ ಇನ್ನು ಬೇರೆ ಯಾವುದೋ ಸಿನಿಮಾ ಇದೆಯಾ ಏನೋ, ಎಲ್ಲ ಸಿನಿಮಾಗಳು ಎಲ್ಲ ಹೊಸೊಬ್ಬರ ಸಿನಿಮಾ ಯಾವ್ದು 30ಕ್ಕೆ ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಲ್ಲ ವರ್ಕೌಟ್ ಆಗಲಿ, ಚೆನ್ನಾಗಿ ಆಗಬೇಕು. ಅದೇ ನಂದಾಗಿರೋದ್ರಿಂದ ನನ್ನ ಫಸ್ಟ್ ಫಿಲಮು ಇದು ಥಿಯೇಟ್ರಿಗೆ, ಶಾರ್ಟ್ ಫಿಲಮು ನಂದು ಫಸ್ಟ್ ನಾನು ಮಾಡಿದ ಶಾರ್ಟ್ ಫಿಲಮು ಅಮೃತಾಂಜನೇ. ಅಂದರೆ ನಮ್ಗೆ ರೆಕಗ್ನೈಸೇಷನ್ ಸಿಕ್ಕಿದ್ದು. ನನ್ನ ಫಸ್ಟ್ ಫಿಲಮ್ ಅಂದರೆ ಥಿಯೇಟ್ರಿಗೆ ಬರ್ತಿರೋದು ಅಮೃತಾಂಜನ್ ಫಿಲಮೇ. ಅದೊಂಥರ ಕೋಇನ್ಸಿಡೆಂಟ್. ಅದೇ ಸರ್, ಅಂದರೆ ಹೆಂಗೆ ಹೇಳೋದು ಸರ್, ಒಳಗಡೆ ಖುಷಿ ಪಡ್ತಾರೆ ಗೊತ್ತಾ, ಮಾಡಿದ್ರು ಕಣೋ, ಗೆದ್ರಿ ಕಣೋ, ಆ ಥರ ಖುಷಿ ನನಗಂಥದ್ದು. ಮೊದಲ ಸಿನಿಮಾ ಅಂದರೆ ಫೇಮ್ ಕೊಟ್ಟಂಥದ್ದು, ಇದರಿಂದನೇ ಏನೇ ಆದ್ರೂ ಇವತ್ತು ಇಂಡಸ್ಟ್ರಿಯಲ್ಲಿ ಏನೇ ಆದ್ರೂ ಅಮೃತಾಂಜನ್ ಅನ್ನೋ ಒಂದು ಫೇಮಿಂದ. ಸೊ ಆ ಸಿನಿಮಾ ಇವಾಗ ಬೆಳ್ಳಿತೆರೆ ಬರ್ತಾ ಇರ್ತಕ್ಕಂಥದ್ದು. ಸೊ ಎಷ್ಟೇ ಸಿನಿಮಾ ಈಗ ನೀವು ಇದಲ್ಲ ಇದಕ್ಕಿಂತ ಇನ್ನೂ 10 ಸಿನಿಮಾಗಳು ಬೇರೆ ಬೇರೆ ಮಾಡಿದ್ರು ಕೂಡ ಇದು ಅಮೃತಾಂಜನ್ ನಿಮಗೆ ಎಷ್ಟು ಸ್ಪೆಷಲ್ ಆಗಿತ್ತು? ಅದೇ ಸರ್, ಅಮೃತಾಂಜನ್ ಎಷ್ಟು ಸ್ಪೆಷಲ್ ಅಂದರೆ ಇವಾಗ ನಮ್ಮ ಫಸ್ಟ್ ಲವ್ ಎಷ್ಟು ಸ್ಪೆಷಲ್ ಆಗಿರುತ್ತೆ. ಫಸ್ಟ್ ಹುಡುಗಿ, ನಾವು ಲವ್ ಮಾಡಿದ ಫಸ್ಟ್ ಲವ್ ಹುಡುಗಿ, ನಾವು ಎಷ್ಟೇ ಜನ ಬಂದರು ಆಮೇಲೆ ಕೊನೆಯದಾಗಿ ನಾವು ಯಾರನ್ನೇ ಮದುವೆ ಆದರೂ ಏನೇ ಆದರೂ ಫಸ್ಟ್ ಲವ್ ನಾವು ಮರೆಯಲ್ವಲ್ಲ. ಸೊ ಹಂಗೆ ಫಸ್ಟ್ ಸಿನಿಮಾ ಅಮೃತಾಂಜನ್ ಶಾರ್ಟ್ ಫಿಲಮ್, ಅಲ್ಲಿಂದನೇ ಜಯರಾಮ್ ಕೊಟ್ಟಿದ್ದು ಈ ಫೇಮಿಂದನೇ ಇಲ್ಲಿವರೆಗೂ ಬಂದಿರೋದು. ಸೊ ಇವಾಗ ಬಿಗ್ ಸ್ಕ್ರೀನ್ಗೂ ಆಯಪ್ಪನೇ ಕರ್ಕೊಂಬಂದಿದ್ದಾನೆ. ನಾಳೆ ದೇವ್ರ ಸಹ ಹಿಟ್ಟಾಗುತ್ತೆ. ಅದು ಹೆಂಗೆ ಕಂಟಿನ್ಯೂ ಆಗುತ್ತೆ, ಆ ಫೇಮ್ ಮತ್ತೆ ಹೆಂಗೆ ಕಂಟಿನ್ಯೂ ಆಗುತ್ತೋ ಸಿನಿಮಾಗಳಿಗೆ, ಬೇರೆ ಸಿನಿಮಾದವ್ರು ನಮ್ಮನ್ನು ಹೆಂಗೆ ತಗೊತಾರೆ ಅಂದರೆ ಆಪರ್ಚುನಿಟಿ, ಮತ್ತು ಎಸ್ಪೆಷಲಿ ಆಡಿಯನ್ಸ್ ಹೆಂಗೆ ಓಕೆ ಇವ್ರ ಕೆಪಾಸಿಟಿ ಇದೆಯಾ, ಇವ್ರು ಬರೀ ಶಾರ್ಟ್ ಫಿಲಮ್ಗೆ ಲಾಯಕ ಇಲ್ಲ ಸಿನಿಮಾಗೆ ಬಂದರೂ ಇವ್ರ ಕೆಪಾಸಿಟಿ ಐತೋ ಅನ್ನೋದು ತಿಳಿಸ್ತಾರೆ ಅವರು. ಆವಾಗ ಫೈನಲಾಗಿ ನಮಗೆ ಮೇಯ್ನ್ ರಿಯಾಕ್ಷನ್ ಬೇಕಾಗಿರೋದೇ ಆಡಿಯನ್ಸ್ದು ಅಲ್ವಾ. ಸೊ ಒಂದು ರಿಲೀಸ್ ಆ ಮೂಮೆಂಟ್ ಅಂದರೆ ಆಡಿಯನ್ಸ್ ನೋಡೋ ಇದೈತಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ರಿಪ್ಲೈ ಏನು ಕೊಡ್ತಾರೆ, ನಾವು ಇರ್ಬೋದಾ ಇರಬಾರ್ದಾ ಏನಂತಾನೆ ಅಂತ ಕಾಯ್ತಾ ಇದ್ದೀನಿ ಸರ್. ಸೊ ಫೈನಲಿ ಪಬ್ಲಿಕ್ ಟಿವಿ ಮೂಲಕ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಇಷ್ಟು ದಿವಸದಿಂದ ಎಲ್ಲ ಪಬ್ಲಿಕ್ ಟಿವಿ ಸಬ್ಸ್ಕ್ರೈಬರ್ಸ್ಗೂ ನಮಸ್ತೆ. ನೀವೇನು ನನ್ನ ಹೆಸರು ಕಾರ್ತಿಕ್ ರೂವಾರಿ ಅಂತ, ನೀವೇನು ನನ್ನ ಶಾರ್ಟ್ ಫಿಲಮ್ಸ್ ಅಮೃತಾಂಜನ್, ಆಪ್ರೇಷನ್ ಬೇಬಿ.com, ಲೀಲಾ ಹ್ಯಾಪಿ ಮೇಘ ಆಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಆಗಲಿ, ಯಾವುದ್ಯಾವುದು ವಾಟ್ ಎವರ್ ನಮ್ಮ ಟೀಮ್ ಅವರೆಲ್ಲ ಮಾಡಿರೋ ಅಂಥದ್ದು, -18+ ಅಂತ ಇನ್ನು ಸಮಥಿಂಗ್ ಏನೇನು ಹೆಸರುಗಳೇ ಮರ್ತೋಗ್ಬಿಟ್ಟಿದ್ದೀರಿ, ಶಾರ್ಟ್ ಫಿಲಮ್ಸು ಎಲ್ಲದಕ್ಕೂ ಸಖತ್ ಅಂದರೆ ಸಖತ್ ಸಪೋರ್ಟ್ ಮಾಡಿದ್ದೀರಾ. ತೆಲುಗು ತಮಿಳು ನಮ್ಮ ಯೂಟ್ಯೂಬ್ ಚಾನಲ್ಗಳು ಮೇಂಟೈನ್ ಮಾಡೋರು ನಮ್ಗೆ ಹೇಳ್ತಾಯಿದ್ರು ಏನಂತ, ಬ್ರೋ ನಿಮ್ಮದು ವ್ಯೂಸ್ ಬಂದಂಗೆ ಇಲ್ಲಿ ಬರ್ತಾಯಿಲ್ಲ ಬ್ರೋ ಅನ್ನೋ ಥರ ನಮ್ಗೆ ಹೇಳೋರು. ಸೊ ಅಷ್ಟು ಸಪೋರ್ಟು ನಮ್ಮ ಕನ್ನಡದವ್ರು ನೀವು ನಮಗೆ ಕೊಟ್ಟಿದ್ದೀರಾ. ಸೊ ಅದೇ ಥರ ಇವಾಗ ನಮ್ಮ ಟೀಮ್ ಏನು ಅಮೃತಾಂಜನ್ ಟೀಮ್ ಎಲ್ಲ ಸೇರಿ ನಾವು ತುಂಬ ಇಷ್ಟಪಟ್ಕೊಂಡು ಸಿನಿಮಾ ಮಾಡಿದ್ದೀರಿ ಅಮೃತಾಂಜನ್ ಅಂತ. ಇದೇ ಜನವರಿ 30ಕ್ಕೆ ರಿಲೀಸ್ ಆಗ್ತಾಯಿದೆ.
ದಯವಿಟ್ಟು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಏನು ಥಿಂಕ್ ಮಾಡಿದೆ ಮತ್ತು ನೆಕ್ಸ್ಟ್ ವೀಕ್ ಹೋಗೋಣ, ವೀಕೆಂಡಲ್ಲಿ ಹೋಗೋಣ ಅಂತ ಏನು ಪ್ಲ್ಯಾನ್ಸ್ ಹಾಕ್ತಂದೆ ರಿಲೀಸ್ ಆಗಿದೆ ಸರ್. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಅಮೃತಾಂಜನ್ ಸಿನಿಮಾ ಜನವರಿ 30ಕ್ಕೆ ನೋಡಿ. ನಿಮ್ಗೆ 100%, 70% ನಿಮಗೆ ಕಾಮಿಡಿ, 20% ಎಮೋಷನ್ನು, ಒಂದು 10% ಹೆಚ್ಚು ಕಮ್ಮಿ ಮಿಸ್ಟೇಕ್ಗಳು ಮಾಡಿರ್ತೀವಿ. ಅದು ಬಿಟ್ಟರೆ ನಗೋದಂತೂ ಗ್ಯಾರಂಟಿ. ದಯವಿಟ್ಟು ಜನವರಿ 30ಕ್ಕೆ ಬನ್ನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.